ಬೆಳಗಾವಿ ಜಿಲ್ಲೆಯ ಹಲವೆಡೆ ಮಳೆ ಅಬ್ಬರಿಸ್ತಾ ಇದೆ. ರಸ್ತೆ ಮೇಲೆ ನದಿಯ ರೀತಿಯಾಗಿ ಮಳೆ ನೀರು ಹರಿತಾ ಇದೆ. ಮಳೆ ಹೊಡೆತಕ್ಕೆ ಬೈಕ್ಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದ್ದು ಮಳೆಯ ನೀರು ರಸ್ತೆಯಲ್ಲಿ ನದಿಯಂತೆ ಹರಿತಾ ಇದೆ. ಆ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಬೈಕ್ಗಳೆಲ್ಲ ಕೂಡ ಮಳೆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಬೈಲಹೊಂಗಲ ಪಟ್ಟಣದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬೈಕ್ಗಳ ರಕ್ಷಣೆಗಾಗಿ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಕೊಚ್ಚಿಕೊಂಡು ಹೋಗ್ತಾ ಇದ್ದಂತಹ ಬೈಕ್ಗಳ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಬೈಲಹೊಂಗಲ ಪಟ್ಟಣದ ಇಂಚಲ ಕ್ರಾಸ್ ಬಳಿಯ ದೃಶ್ಯ ಇದು. ಸ್ಥಳೀಯರ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಮಳೆ ನೀರು ಹರಿಯುವಂತಹ ರಭಸಕ್ಕೆ ಬೈಕ್ಗಳೆಲ್ಲವೂ ಕೂಡ ತೇಲಿ ಹೋಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಮಳೆ ನೀರು ರಸ್ತೆ ಮೇಲೆ ಹರಿತಾ ಇದೆ ಅಂತ. ಅಲ್ಲಿನ ಸ್ಥಳೀಯರು ಹರಸಾಹಸ ಪಡ್ತಿದ್ದಾರೆ ತಮ್ಮ ಬೈಕ್ಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ. ಆ ಸೈಲೆನ್ಸರ್ ಎಲ್ಲ ಒಳಗಡೆ ಎಲ್ಲ ಮಳೆ ನೀರು ಹೋದ್ರಂತೂ ಆ ಬೈಕ್ಗಳು ಕೆಟ್ಟು ಹೋಗ್ತವೆ ಒಂದ್ ಕಡೆ, ಮತ್ತೊಂದ್ ಕಡೆ ಅದು ಕೊಚ್ಕೊಂಡು ಹೋಗಿ ಮತ್ತಿನ್ನೆಲ್ಲಿ ಹೋಗಿ ಬೀಳುತ್ತೋ ಅನ್ನುವಂತಹ ಭಯ ಬೇರೆ. ಹೀಗಾಗಿ ಹರಸಾಹಸ ಪಟ್ಟು ಒಂದೊಂದು ಬೈಕ್ ಅನ್ನ ಮೂರ್ ಜನ ಹಿಡ್ಕೊಂಡು ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಇದೆ. ಅಷ್ಟು ರಭಸವಾಗಿ ಮಳೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ನೋಡಿ ಅಲ್ಲೇ ಪಕ್ಕದಲ್ಲಿ ಒಂದು ಕಾರ್ ಕೂಡ ಹೋಗ್ತಾ ಇದೆ. ಆ ಕಾರಿನ ಒಂದು ಟಾಪ್ ತನಕ ಕೂಡ ಮಳೆ ನೀರು ನಿಂತ್ಕೊಬಿಟ್ಟಿದೆ. ಅಷ್ಟು ಮಳೆ ನೀರು ರಸ್ತೆಯಲ್ಲೇ ನಿಂತಿರುವಂಥದ್ದು. ಒಳ್ಳೆ ಫಾಲ್ಸ್ ಹರಿಯೋ ರೀತಿಯಾಗಿ ಆ ಹಳ್ಳ ದಿಬ್ಬಗಳೇನಿದೆ ಅಂತಹ ರಸ್ತೆಯಲ್ಲಿ ಮಳೆ ನೀರು ಹರಿತಾ ಇದೆ. ಒಂದ್ ಕಡೆ ಈ ನದಿ ಯಾವುದು ರಸ್ತೆ ಯಾವುದು ಅನ್ನುವಂಥದ್ದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ರಭಸವಾಗಿ ನೀರು ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ದೃಶ್ಯಾವಳಿಗಳಿದು. ಇವತ್ತು ಸಂಜೆ ಸುರಿದಂತಹ ಮಳೆಗೆ ಬೆಳಗಾವಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನದಿಯ ರೀತಿಯಾಗಿ ಮಳೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ಈ ಮಳೆ ನೀರಿನ ಹೊಡೆತಕ್ಕೆ ಅಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಲಿಸಿದಂತಹ ದ್ವಿಚಕ್ರ ವಾಹನಗಳು ಕೊಚ್ಕೊಂಡು ಹೋಗ್ತಾ ಇದೆ. ಅದನ್ನ ತಡೆ ಹಿಡಿಯೋದಕ್ಕೆ ಅಲ್ಲಿನ ಸ್ಥಳೀಯರು ಹರಸಾಹಸ ಪಡ್ತಿದ್ದಾರೆ. ಬೈಲಹೊಂಗಲ ಪಟ್ಟಣದಲ್ಲಿ ಮಳೆ ಅವಾಂತರವೇ ಸೃಷ್ಟಿಯಾಗೋಗಿದೆ. ರಾಜ್ಯಾದ್ಯಂತ ನಾಳೆ ವರುಣನ ಆರ್ಭಟ ಮುಂದುವರಿಯಲಿದೆ. ನಾಳೆ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 5 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಇನ್ನು ಮತ್ತೆ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು, ಹಾಸನ, ಹಾವೇರಿ, ಧಾರವಾಡ, ಬೆಳಗಾವಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಉಳಿದಂತಹ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಿದೆ ಹವಾಮಾನ ಇಲಾಖೆ. 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಗದಗ, ದಾವಣಗೆರೆ, ಮೈಸೂರು, ಚಾಮರಾಜನಗರ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಜೂನ್ 11ರವರೆಗೆ ಕೂಡ ಸಾಧಾರಣ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ರಾಜ್ಯಾದ್ಯಂತ ಮಳೆ ಆರ್ಭಟಿಸ್ತಾ ಇದೆ. ಇನ್ನೂ 5 ದಿನ ಇದೇ ರೀತಿಯಾಗಿ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ, ಹವಾಮಾನ ಇಲಾಖೆ ಏನೆಲ್ಲ ಎಚ್ಚರಿಕೆ ನೀಡಿದೆ? ಚೈತ್ರ, ಈಗಾಗಲೇ ರಾಜ್ಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಮುಂಗಾರು ತಡವಾಗಿ ಪ್ರವೇಶ ಆದ್ರೂ ಕೂಡ ಅದರ ಆರ್ಭಟ ದೊಡ್ಡ ಮಟ್ಟದಲ್ಲಿ ಶುರುವಾಗಿರುವಂತದ್ದು. ಇನ್ನ ಜೂನ್ 11ರವರೆಗೂ ಕೂಡ ಬೆಂಗಳೂರಿನಲ್ಲಿ ಲೈಟ್ ಆಗಿ ಮಳೆ ಇರುತ್ತೆ ಅಂತ ಹೇಳಲಾಗಿದೆ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ನಾಳೆ ಕೂಡ ಕೊಟ್ಟಿರುವಂತದ್ದು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು 5 ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಕೊಡಲಾಗಿದೆ. ಜೊತೆಗೆ 5 ಜಿಲ್ಲೆ ಕೊಡಗು, ಹಾಸನ, ಹಾವೇರಿ, ಧಾರವಾಡ, ಬೆಳಗಾವಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. 11 ಜಿಲ್ಲೆಗೆ ರಾಜ್ಯಾದ್ಯಂತ ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿರುತ್ತದೆ. ಸೊ ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಮುಂಗಾರು ಮಳೆ ಸಮಸ್ಯೆಯನ್ನು ಉಂಟು ಮಾಡಿದೆ. ಚಿತ್ರದುರ್ಗದಲ್ಲಿ ನೀವು ಗಮನಿಸ್ತಿದ್ರೆ ಅನೇಕ ಗೃಹೋಪಯೋಗಿ ಬಳಕೆ ಮಾಡುವಂತಹ ವಸ್ತುಗಳೆಲ್ಲವೂ ಕೂಡ ಜಲಾವೃತ ಆಗಿರುವಂತಹದ್ದು. ರೈತರು ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಯನ್ನ
ಕೊಪ್ಪಳ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ. ಈ ಕಡೆ ಚಿತ್ರದುರ್ಗದಲ್ಲಿ ವಿದ್ಯುತ್ ತಂತಿಯನ್ನ ಸ್ಪರ್ಶಿಸಿ ಈಗಾಗಲೇ ಕುರಿಗಳು ಕೂಡ ಸಾವನ್ನಪ್ಪಿದ್ದು, ಆದ್ರೆ ಏನಾದ್ರೂ ಪರಿಹಾರ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಜನರಿರುವಂತಹದ್ದು. ಅದ್ರ ಜೊತೆಗೆ ಕೊಪ್ಪಳ ಭಾಗದಲ್ಲಿ ಏನೋ ಕಟಾವಿಗೆ ಬಂದಂತಹ ಮಾವು ಎಲ್ಲವೂ ಕೂಡ ನಾಶ ಆಗಿ ಹೋಗಿರುವಂತಹದ್ದು. ಇತ್ತ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಭಾಗಕ್ಕೆ ಹೋದ್ರೆ ಸ್ವಲ್ಪವೂ ರೆಸ್ಟ್ ಕೊಡದ ರೀತಿಯಲ್ಲಿ ಮಳೆ ಬರ್ತಾ ಇದೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಳೆ ಬರ್ತಾ ಇದೆ. ಮಲ್ಪೆ ಬೀಚ್ಗೆಲ್ಲ ಈಗಾಗಲೇ ನಿರ್ಬಂಧವನ್ನ ಹೇರಿದ್ದಾರೆ. ಸಮುದ್ರ ಭಾಗಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಜೊತೆಗೆ ಮೀನು ಹಿಡಿಯುವವರೆಗೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ತಗ್ಗು ಪ್ರದೇಶದಲ್ಲಿ ಇರುವವರು ಆದಷ್ಟು ಜಾಗ್ರತೆಯನ್ನು ವಹಿಸೋದಕ್ಕೆ ಹೇಳಾಗಿದೆ. ಜೊತೆಗೆ ಜನರ ಜೊತೆಗೆ ಜಾನುವಾರುಗಳನ್ನು ಕೂಡ ಆದಷ್ಟು ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಅನ್ನುವಂತಹ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನ 4 ದಿನಗಳ ಕಾಲ ರಾಜ್ಯಾದ್ಯಂತ ಈ ಮುಂಗಾರಿನ ಆರ್ಭಟ ಜೋರಾಗಿರುತ್ತೆ. ಸೊ ಹಾಗಾಗಿ ಮರಗಳ ಅಡಿಯಲ್ಲಿ ನಿಂತ್ಕೊಳ್ಳೋದು ಅಥವಾ ವಿದ್ಯುತ್ ಕಂಬದ ಹತ್ರ ನಿಂತ್ಕೊಳ್ಳೋದೆಲ್ಲ ಮಾಡಬಾರ್ದು. ಬೆಂಗಳೂರಿನಲ್ಲೂ ಕೂಡ ಮಳೆ ಇಲ್ಲ ಅಂತ ಹೇಳಿದ್ರು ಕೇವಲ ಗಾಳಿಗೆ ಹಸಿ ಮರಗಳು ಧರೆಗುರುಳ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದಕ್ಕೆ ಈಗ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಚೈತ್ರ, ಧನ್ಯವಾದ ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.